ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಕ್ಕಳಿಗೆ ಬೇಸಿಕ್ಸ್ ಏನೆಲ್ಲ ಹೇಳ್ಕೊಡ್ಬೋದು ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ನನಗೆ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಮತ್ತು ಹೇಳ್ಕೊಡೋಕ್ಕಾಗಲಿಲ್ಲ. ಸಾರಿ, ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ಸೊ ಇವಾಗ ಮಕ್ಕಳಿಗೆ ಸಮ್ಮರಲ್ಲಿ ತುಂಬ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೊರಗಡೆ ಆಚೆ ಈಚೆ ಅಲ್ಲಿ ಇಲ್ಲಿ ಅಡ್ಡಾಡಿಕೊಂಡು ಅಥವಾ ಆ ಊರು ಈ ಊರು ಅಂತ ತಿರುಗಾಡಿಕೊಂಡು ತಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ನಾವು ನೋಡ್ತಾ ಇರ್ತೀವಿ ಕೆಲವೊಂದು ಮಕ್ಕಳನ್ನ ನೋಡೋದಾದರೆ ಫಸ್ಟು LKG UKG ಇಂದ ಎಲ್ಲ ಅಪ್ ಟು 7th 8th ಬಂದರೂ ಕೂಡ ಬೇಸಿಕ್ಸಲ್ಲಿ ತುಂಬಾ ಹಿಂದೆ ಉಳಿದಿರ್ತಾರೆ ಅವರು. ತುಂಬ ಅಂದರೆ ತುಂಬಾ ಹಿಂದೆ. ಈಗ ನಾವು ಕನ್ನಡ ಅಂತ ತೊಗೊಳ್ಳಿ, ಇಂಗ್ಲೀಷ್ ಅಂತ ತೊಗೊಳ್ಳಿ, ಸೈನ್ಸು ಮ್ಯಾಥ್ಸು ಹಿಂದಿ ಏನೇ ತೊಗೊಳ್ಳಿ, ಮೇನ್ ಬೇಸಿಕ್ಕೇ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಮಕ್ಕಳು ಏನಾಗ್ಬಿಟ್ಟಿರ್ತಾರೆ, ಹಿಂದೆ ಉಳಿದಿರ್ತಾರೆ. ಸೊ ಅಂಥ ಮಕ್ಕಳಿಗೆ ನಾವೇನು ಮಾಡ್ಬೋದು, ಮನೆಯಲ್ಲೇ ಇದ್ಕೊಂಡು ಮಕ್ಕಳಿಗೆ ನಾವೇನೆಲ್ಲ ಹೇಳ್ಕೊಡ್ಬೋದು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅಥವಾ ಯಾರಾದರೂ ಸಮ್ಮರ್ ವೆಕೇಷನ್ ಮಾಡೋರಾಗಿರ್ಬೋದು, ಅಥವಾ ಮನೆಯಲ್ಲೇ ಹೋಮ್ ಟ್ಯೂಷನ್ ಮಾಡೋರಾಗಿರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇರೋವಂಥ ಮಕ್ಕಳನ್ನ ಸ್ವಲ್ಪ ನೀವು ಎಜುಕೇಟೆಡ್ ಇದ್ದೀರಾ, ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಹೇಳ್ಕೊಡಿ, ನಮ್ಮ ಮಕ್ಕಳು ತುಂಬಾ ಬೇಸಿಕಲ್ಲಿ ಲೋ ಇದ್ದಾರೆ ಅಂತ ಯಾರಾದರೂ ಕೆಲವೊಂದಿಷ್ಟು ಪೇರೆಂಟ್ಸು ಫ್ರೆಂಡ್ಲಿ ಆಗಿ ನಿಮ್ಮ ಹತ್ರ ಕಳಿಸ್ಕೊಟ್ರೆ, ಅಥವಾ ಮನೆಯಲ್ಲೇ ಇರುವಂಥ ಪೇರೆಂಟ್ಸು ನಿಮ್ಮ ಮಕ್ಕಳಿಗೆ ಹೇಳ್ಕೊಡುವಾಗ ಏನೆಲ್ಲ ಹೇಳ್ಕೊಡ್ಬೋದು, ಯಾವ ರೀತಿ ಅವ್ರಿಗೆ ಬೇಸಿಕ್ಸ್ನ ಹೇಳ್ಕೊಡ್ಬೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಅದೇ ರೀತಿ ನೀವು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗಿ ತುಂಬ ಚೆನ್ನಾಗಿ ಮಕ್ಕಳನ್ನ ನಾವು ಈ ಟೈಮಲ್ಲಿ ಒಂದು ಸ್ವಲ್ಪ ಅವ್ರನ್ನ ಕಂಟ್ರೋಲ್ಗೆ ತೊಗೊಳ್ಬೋದು. ದಯವಿಟ್ಟು ಆ ಕಡೆ ಈ ಕಡೆ ಅವ್ರನ್ನ ಅಡ್ಡಾಡಕ್ಕೆ ಬಿಡದೇನೆ ಸ್ವಲ್ಪ ಅವ್ರನ್ನ ಮುದ್ದು ಮಾಡಿಕೊಂಡು ನೀವು ಇವಾಗ ಓದೋದು ಬರೆಯೋದು ಕಲ್ತ್ಕೊಂಡ್ರೆ ನೆಕ್ಸ್ಟ್ ನೀವು ಫ್ಯೂಚರಲ್ಲಿ ಚೆನ್ನಾಗಿ ಒಂದು ಒಳ್ಳೆಯ ಸಾಧನೆ ಮಾಡ್ಬೋದು ಅಂತ ಅವ್ರಿಗೆ ಅರ್ಥ ಮಾಡಿಸ್ಬಿಟ್ಟು ಅವ್ರಿಗೆ ಈ ಥರ ನೀವು ಲೆಸನ್ನ ಹೇಳ್ಕೊಡೋದು ತುಂಬಾ ಬೆಟರು. ಆದಷ್ಟು ಫಸ್ಟು ಬೇಸಿಕ್ಕಿಂದನೇ ಮಕ್ಕಳಿಗೆ ಲೋವರ್ ಸೆಕ್ಷನ್ ಇರಲಿ ಹೈಯರ್ ಸೆಕ್ಷನ್ ಇರಲಿ ಬೇಸಿಕ್ಕಿಂದಾನೇ I ಇಂದಾನೇ ಕೂಡ ನೀವು ತೆಗೆದುಕೊಂಡು ಅವ್ರಿಗೆ ಫಸ್ಟ್ I ಯಾವ ರೀತಿಯಾಗಿ ಬರೆಯೋದು, ಲಿಪಿಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಅವ್ರಿಗೆ ಗೈಡ್ ಮಾಡಬೇಕಾಗುತ್ತೆ. ಸೊ ಕೆಲವೊಬ್ಬರು ಲಿಪಿಗಳನ್ನೇ ಅಕ್ಷರಗಳನ್ನೇ ಸರಿಯಾಗಿ ಬರೆಯೋದನ್ನು ಕಲಿಸಿರೋದು ಇಲ್ಲ. ಸೊ ಅವರಿಗೆ ಫಸ್ಟ್ ಅಲ್ಲಿಂದಾನೇ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಬರೆಯೋದಕ್ಕೆ ತೋರಿಸ್ಕೊಡಿ. ಆದಷ್ಟು ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನಾನು ನಿಮಗೋಸ್ಕರ ಎಲ್ಲ ನೋಟ್ಸ್ ರೆಡಿ ಮಾಡಿ ಕೂಡ ಇಟ್ಕೊಂಡಿದ್ದೆ. ಇವನ್ ನಮ್ಮ ಮಕ್ಕಳಿಗೂ ಕೂಡ ನಮ್ಮ ಸೆಂಟ್ರಲ್ಲಿ ಬರುವಂಥ ಮಕ್ಕಳು ಅಬ್ಯಾಕಸ್ ಮಕ್ಕಳು ಏನು ಬರ್ತಾ ಇರ್ತಾರಲ್ವ, ಸೊ ಅವ್ರ ಜೊತೆಗೇನೆ ಸೊ ಅಬ್ಯಾಕಸ್ ಒಂದೇನೆ ಅಲ್ಲದೆ ಅದ್ರ ಜೊತೆಗೆ ಸ್ವಲ್ಪ ಬೇರೆ ಕನ್ನಡ ಇಂಗ್ಲೀಷು ಮ್ಯಾಥ್ಸು ಅದರಲ್ಲೆಲ್ಲ ವೀಕ್ ಇದ್ದಾರೆ, ಸ್ವಲ್ಪ ಅವ್ರಿಗೂ ಏನಾದರೂ ಹೇಳ್ಕೊಡಿ ಅಂತ ಕೇಳ್ಕೊಳ್ತಾ ಇರ್ತಾರೆ ನಮಗೆ. ಅದಕ್ಕೋಸ್ಕರ ಅಂಥ ಮಕ್ಕಳಿಗೆಲ್ಲ ಕೂಡ ನಾವು ಬೇಸಿಕಲ್ಲಿ ಏನೆಲ್ಲ ಹೇಳ್ಬೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೋಸ್ಕರ ಹಾಗೆ ನಿಮಗೋಸ್ಕರ ನಾನು ಒಂದಿಷ್ಟು ನೋಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ಫಸ್ಟ್ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಏನಿದೆ ಇಲ್ಲಿ ಇದು ಏನಾಗಿದೆ ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ಹಾಕಿದ್ದೀನಿ ನೋಟ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇದು ತುಂಬ ದಿನದಿಂದ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದು. ಲಾಸ್ಟ್ ಟೈಮ್ ನಾನು ವಿಡಿಯೋ ಶೇರ್ ಮಾಡಿದಾಗಲೇ ರೆಡಿ ಮಾಡ್ಕೊಂಡಿದ್ದು. ಅದಾಗಿದ್ದ ನಂತರ ನನ್ನ ಮನೆಯಲ್ಲಿ ಫಂಕ್ಷನ್ ಆಯಿತು. ಫಂಕ್ಷನ್ ಟೈಮಲ್ಲಿ ಮಕ್ಕಳೆಲ್ಲ ಆ ಕಡೆ ಈ ಕಡೆ ಮೆಹಂದಿ ಹಾಕಿ ಅದೆಲ್ಲ ಸ್ವಲ್ಪ ಗಲೀಜು ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಫಸ್ಟು ವರ್ಣಮಾಲೆಗಳು ಏನೇನು ಬರುತ್ತೆ ಅವುಗಳನ್ನು ಏನೇನಿದೆ ಅದನ್ನೆಲ್ಲ ಮಕ್ಕಳಿಗೆ ನೀಟಾಗಿ ಹೇಳ್ಕೊಡಿ. ಹೇಗೆ ಬರಿಬೇಕು, ಲಿಪಿಗಳು ಹೇಗಿರುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ, ಬರೀಲಿಕ್ಕೆ ಯಾವಾಗಲೂ ಕೂಡ ಈ ಥರ ಬರೆದು ಬಿಡ್ತಾರೆ. ಸುಮ್ಮನೆ ಬ್ಲೈಂಡಾಗಿ ಅದನ್ನು ಹಿಂಗೆ ಗೀಚೋದು. ಇದು ನೀಟಾಗೆ ಬಂದಿದೆ, ಬಟ್ ಕೆಲವೊಬ್ರು ಈ ಥರ ಮಾಡ್ತಾರೆ. ಈ ಥರ ಯಾವಾಗಲೂ ಅಕ್ಷರಗಳನ್ನು ಬರಿಬಾರ್ದು. ನಾವು ಮಕ್ಕಳಿಗೂ ಕೂಡ ಈ ರೀತಿ ಹೇಳ್ಕೊಡ್ಬಾರ್ದು. ಯಾವಾಗಲೂ ಕೂಡ ಇದು ಈ ರೀತಿ ಎರಡು ಈಕ್ವಲ್ ಆಗಿ ಬರಬೇಕು. ಈ ಲೈನ್ ಏನಿದೆ ಇಲ್ಲಿಗೆ ಸ್ಟಾಪ್ ಆಗಬೇಕು. ಅದು ಬಿಟ್ಟು ಮುಂದೆ ಹೊರಗಡೆ ಹೋಗಬಾರ್ದು. ನೀವು ಯಾವುದೇ ಬುಕ್ ಓಪನ್ ಮಾಡಿ ನೋಡಿ, ಇದೇ ಥರನೇ ಇರುತ್ತೆ. ಸೊ ಈ ಥರ ಕೆಲವೊಂದಿಷ್ಟು ರೂಲ್ಸ್ ಇಟ್ಕೊಂಡೇ ಮಾಡಬೇಕು. ಈವನ್ ಕೂಡ ಅಷ್ಟೇ. ಹಿಂಗೆ ಮಾಡ್ತಾ ಇರ್ತಾರೆ. ಈ ಥರ ಎಲ್ಲ ಬರೆಯೋದು ಯಾವಾಗಲೂ ಇವೆರಡು ಈಕ್ವಲಲ್ಲೇ ಇರಬೇಕು. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ನೋಡಿ. ಹಾಗೆ ಓ ಮತ್ತು ಬ ಬರಿಬೇಕಾದ್ರೂ ಕೂಡ ಅಷ್ಟೇ. ಕೆಲವೊಂದಿಷ್ಟು ಎಲ್ಲ ನಮಗೂ ಗೊತ್ತಿರುತ್ತೆ, ಬಟ್ ಹೇಳೋದಕ್ಕೆ ನೆಗ್ಲೆಕ್ಟ್ ಮಾಡ್ತೀವಿ ನಾವು.
ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮ ಮಕ್ಕಳಿಗೆ ಇವಾಗ ಏನು ಕಲಿಸ್ಕೊಡ್ತೀವೋ ಅದನ್ನೇ ಮಕ್ಕಳು ರೂಢಿಸ್ಕೊಂಡು ಹೋಗೋದು. ಅಥವಾ ಅವರು ಮಿಸ್ಟೇಕ್ ಮಾಡಿ ಬರೆದಿದ್ರು ಕೂಡ ಅದನ್ನು ತಪ್ಪು ತಿದ್ದದೇ ಹೋದರೆ ನಾಳೆ ಅವ್ರು ಏನು ಮಾಡ್ತಾರೆ, ಅದೇ ತಪ್ಪನ್ನೇ ಕಂಟಿನ್ಯೂ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಫಸ್ಟ್ ಈ ರೀತಿ ಅಕ್ಷರಗಳನ್ನೆಲ್ಲ ಕೂಡ ಮಕ್ಕಳಿಗೆ ಹಾಕಿಬಿಟ್ಟು ಅದನ್ನೆಲ್ಲ ಕಲಿಸ್ಕೊಡಿ. ಅದಾಗಿದ ನಂತರ ಇದು ಜಸ್ಟ್ ನಾನು ಹೈಯರ್ ಕ್ಲಾಸ್ಗೆ ಹಾಕಿರೋದು, ಇವನ್ನೆಲ್ಲ ಬೇಡ ನಿಮಗೆ. ಬಟ್ ವರ್ಣಮಾಲೆಗಳು ಫಸ್ಟ್ ವರ್ಣಮಾಲೆಗಳನ್ನು ನೀವು ನೀಟಾಗಿ ಹಾಕ್ಕೊಂಡ್ಬಿಡಿ. ಈ ರೀತಿ ವರ್ಣಮಾಲೆಗಳನ್ನು ನೀಟಾಗಿ ಮಕ್ಕಳಿಗೆ ಕಲಿಸ್ಕೊಡಿ. ಅದಾಗಿದ ನಂತರ ನೀವು ನೆಕ್ಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳ್ತೀನಿ. ಈ ರೀತಿ ನೋಡಿ, ಒಂದು ಬುಕ್ಕನ್ನೇ ನಾನು ರೆಫರ್ ಮಾಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಬುಕ್ಕು ಇದಕ್ಕೋಸ್ಕರನೇ ನಾನು ತರಿಸ್ಕೊಂಡಿರೋದು. ಸೊ ನೋಡಿ, ಈ ಥರ ವ್ಯಂಜನಗಳು ಆಗಿರ್ಬೋದು, ಸ್ವರಗಳಾಗಿರ್ಬೋದು, ಇದೆಲ್ಲ ಆಯಿತು. ಇದು ಹೋಲಿಕೆಯುಳ್ಳ ಕನ್ನಡ ಮೂಲಾಕ್ಷರಗಳು ಅಂತ ಹೇಳ್ಬಿಟ್ಟು ರ ಟ ಇ ಕ ಇದೆ. ರ ಟ ಇ ಕ ನಮಗೆ ನೆಸೆಸಿಟಿ ಇಲ್ಲ. ಅದಾಗಿದ ನಂತರ ಕನ್ನಡ ಬಳ್ಳಿಗಳು, ಕಾಗುಣಿತಾಕ್ಷರಗಳನ್ನು ಈ ರೀತಿಯಾಗಿ ತಗೊಳ್ಳಿ. ಕಾಗುಣಿತಾಕ್ಷರಗಳನ್ನು ಅಚ್ಚುಕಟ್ಟಾಗಿ ಮಕ್ಕಳಿಗೆ ಹೇಳ್ಕೊಟ್ಟು ಒಂದೊಂದನ್ನೇ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಸಿ. ಆದಷ್ಟು ಇದೆಲ್ಲ ಸರಿಯಾಗಿ ಅವರು ಕಲ್ತ್ಕೊಂಡ್ರೆ ಮಾತ್ರ ನಮಗೆ ನಾಳೆ ಅವರು ಯಾವುದೇ ಒಂದು ಪುಸ್ತಕವನ್ನು ತಾವೇ ಯಾವುದೇ ಮಿಸ್ಟೇಕ್ ಇಲ್ಲದೆ ಓದೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದಾಗಿದ ನಂತರ ಈ ರೀತಿಯಾಗಿ ಕ ಅಕ್ಷರದಿಂದನೇ ಮೊದಲು ಪದಗಳು, 2 ಪದಗಳು, 3 ಪದಗಳು, 4 ಅಕ್ಷರದ ಪದಗಳು, ಈ ರೀತಿ ಅಕ್ಷರಗಳನ್ನು ಇಟ್ಕೊಂಡು ಒಂದಿಷ್ಟು ಪದಗಳನ್ನು ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಈ ರೀತಿ ನಾವು ಸರಿಯಾದ ರೀತಿನಲ್ಲಿ ಕಲಿಸಿದ್ರೆ ಸ್ಟೆಪ್ ಬೈ ಸ್ಟೆಪ್ಪು ಮಕ್ಕಳು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಇಷ್ಟು ದಿನ ಅವ್ರಿಗೆ ನಾವು ಏನು ಮಾಡ್ತೀವಿ, ಅದಿಂದ ಕ ಗಣ್ಯವರೆಗೂ ಇಲ್ಲಿ ಳಕ್ಷಜ್ಞವರೆಗೂ ಕಲಿಸಿದ ನಂತರ ಇದರಲ್ಲೇ ಇರುವಂಥ ಅಕ್ಷರಗಳನ್ನು, ಒಂದೊಂದು ಅಕ್ಷರಗಳನ್ನು ಬಳಕೆ ಮಾಡಿಕೊಂಡು ಈ ರೀತಿಯಾದಂಥ ಒಂದೊಂದು ಪದಗಳನ್ನು ಕೊಟ್ಟರೆ ರ ಇದನ್ನೆಲ್ಲ ಫಸ್ಟ್ ಹೇಳ್ಕೊಡ್ತೀರಲ್ವ ಅವ್ರಿಗೆ. ಐ ಈ ಓ ಔ ಅಂ ಅರ ಹವರೆಗೂ ಹೇಳ್ಕೊಟ್ಟಿದ ನಂತರ ಮಿಡಲಲ್ಲಿ ಮಕ್ಕಳನ್ನ ಜಸ್ಟ್ ಒಂದು ಎಕ್ಸಾಮಿನ್ ಥರ ಮಾಡಿ, ಏನು ಅಂದರೆ ಮಿಡಲ್ ಅಕ್ಷರಗಳನ್ನು ಅವ್ರಿಗೆ ಹೇಳಿಬಿಟ್ಟು ಬರೆಯೋದಕ್ಕೆ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಐ ಬರೆಯಪ್ಪ ಅಂತ ಹೇಳಬೇಕು. ಐ ಹೇಗೆ ಬರೀತಾರೆ ಅವರು, ಐ ಬರೆಯೋದನ್ನು ಅವರು ಕರೆಕ್ಟಾಗಿ ಬರೆದ್ರಾ ಅಂತ ಅಬ್ಸರ್ವ್ ಮಾಡಿ. ಅಥವಾ ಓ ಬರಿ ಅಂತ ಹೇಳಿ, ಓ ಬರೆಯೋದು ಕರೆಕ್ಟಾಗಿ ಬರೀತಾರಾ. ಮಿಡಲ್ ಎಲ್ಲಿ ಹೇಳಿದ್ರು ಕೂಡ ಬರೆಯೋ ಎಬಿಲಿಟಿ ಅವ್ರಿಗೆ ಇದೆ ಅಂದಾಗ ನೆಕ್ಸ್ಟ್ ಕ ಗಗನಕ್ಕೆ ಹೋಗಿ. ಅಲ್ಲಿವರೆಗೂ ಕೂಡ ಇದನ್ನು ನಾವು ಹೇಳಿದ್ರು ಕೂಡ ಬರೆಯೋದಕ್ಕೆ ರೆಡಿ ಇಲ್ಲ ಅಂತ ಅಂದಾಗ ಇನ್ನೊಂದ್ಸರಿ ಜಾಸ್ತಿಯಾಗಿ ಪ್ರಾಕ್ಟೀಸ್ ಕೊಡಿ ಅವ್ರಿಗೆ. ಸೊ ಆ ರೀತಿ ಆಗಿದ್ದಾಗ ಏನಾಗುತ್ತೆ, ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಇಲ್ಲ ಅದನ್ನು ಈ ಉದ್ದಕ್ಕೆ ಬರೀತಾರೆ ಅಂದರೆ ಇದು ಈಸಿಯಾಗಿ ಬರೆದು ಬಿಡ್ತಾರೆ. ಬಟ್ ಮಿಡಲಲ್ಲಿ ಯಾವುದೋ ಒಂದು ಅಕ್ಷರ ಕೇಳಿದರೆ ಅವ್ರಿಗೆ ಬರೆಯೋದಕ್ಕೆ ಬರಲ್ಲ. ಮಿಡಲ್ ಎಲ್ಲಿ ಕೇಳಿದ್ರು ಬರೆಯೋ ಎಬಿಲಿಟಿ ಬಂತು ಅಂದರೆ ಅವ್ರು ಪರ್ಫೆಕ್ಟ್ ಆಗಿದ್ದಾರೆ ಅಂತ. ಸೊ ಆ ರೀತಿ ಅವ್ರನ್ನ ಪರೀಕ್ಷೆ ಮಾಡಿ ಬರೆಸಿ. ಅದಾಗಿದ ನಂತರ ವ್ಯಂಜನಗಳಿಗೆ ಬರ್ತೀರಿ. ವ್ಯಂಜನಗಳಲ್ಲಿ ಕೂಡ ಅಷ್ಟೇ, ವ್ಯಂಜನಗಳಲ್ಲಿ ಕದಿಂದ ಜ್ಞವರೆಗೂ ನೀವು ಈ ರೀತಿಯಾಗಿ ಬರೆಸಿ ಕಲಿಸ್ತೀರಾ. ಅದಾಗಿದ ನಂತರ ಮಿಡಲಲ್ಲಿ ಚ ಬರಿ ಅಂದ ಕೂಡಲೇ ಚ ಬರೆಯೋ ಎಬಿಲಿಟಿ ಅಥವಾ ಅದನ್ನು ಚ ಅಂದ ಕೂಡಲೇ ಐಡೆಂಟಿಫೈ ಮಾಡ್ತಾನೆ ಆ ಮಗು. ಅಥವಾ ಇದೆಲ್ಲ ಕೊಟ್ಬಿಟ್ಟು ಇದರಲ್ಲಿ ಚ ಎಲ್ಲಿದೆ ಹೇಳಪ್ಪ ಅಂತ ಅಂದರೆ ಚ ಅಂತ ಸಡನ್ನಾಗಿ ತೋರಿಸ್ತಾನೆ. ಅಥವಾ ಅದನ್ನೆಲ್ಲ ಓದ್ಕೊಂಡು ತೋರಿಸ್ತಿದ್ದಾನೆ ಆ ಮಗು. ಸ್ವಲ್ಪ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು. ಅಬ್ಸರ್ವ್ ಮಾಡಿದರೆ ಏನಾಗುತ್ತೆ, ಚ ಅನ್ನೋದು ಅವನಿಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂದರೆ ಇನ್ನೂ ಪರ್ಫೆಕ್ಷನ್ ಅವನಿಗೆ ಬೇಕು ಅಂತ ಅರ್ಥ, ಹೌದಾ? ಸೊ ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಪರ್ಫೆಕ್ಷನ್ ಆಗಲಿಕ್ಕೆ ಅವನಿಗೆ ಟೈಮ್ ಕೊಡಿ. ಇನ್ನೊಂದ್ಸರಿ ಬರ್ಸೋದಕ್ಕೆ ಹೇಳಿ, ಬರೆಯೋದಕ್ಕೆ ಹೇಳಿ. ಮಿಡಲ್ ಇನ್ನೊಂದಿಷ್ಟು ನೀವು ಹೇಳ್ಕೊಡಿ ಅವ್ರಿಗೆ. ಚ ಅನ್ನೋದು ಯಾವಾಗ ಬರುತ್ತೆ ಹೇಳು, ಕ ಗಗನ್ಯ ಚ ಜನ್ಯ ಬರುತ್ತಲ್ವ, ಚ ಅಲ್ಲಿ ಬರುತ್ತಲ್ವ. ಸೊ ಅಲ್ಲಿ ಬರೀರಿ ಅಂತ ಆ ರೀತಿಯಾಗಿ ಅವರಲ್ಲಿರೋ ಜ್ಞಾನವನ್ನು ಬಡ್ದು ಎಬ್ಸಿ ಅವ್ರಿಗೆ ಈ ಥರ ಬರೆಯೋದಕ್ಕೆ ಹೇಳಿ. ಇದಿಷ್ಟು ಅಕ್ಷರಗಳನ್ನು ಕಲ್ತಾಗಿದ ನಂತರ ಇದರಲ್ಲೇ ಇರುವಂಥ ಅಕ್ಷರಗಳನ್ನು ಯೂಸ್ ಮಾಡಿಕೊಂಡು ನೀವು ಕೆಲವೊಂದಿಷ್ಟು ಸಣ್ಣ ಪದಗಳನ್ನು, 2 ಅಕ್ಷರದ ಪದಗಳನ್ನು ಹೇಳಿ. ಕ ರ ಕರ ಫಸ್ಟ್ ಬರೀ ಅಕ್ಷರಗಳನ್ನು ಹೇಳಿ. ಕ ಬರಿಯಮ್ಮ, ಡ ಬರಿಯಮ್ಮ, ಅಲ್ಲಲ್ಲೇ ಅಕ್ಷರಗಳನ್ನು ಹೇಳಿ. ಅವ್ರು ಬರೀತಿದ್ದಾರೆ ಅಂದಾಗ ನೆಕ್ಸ್ಟ್ 2 ಅಕ್ಷರಗಳನ್ನು ಸೇರಿಸಿ ಹೇಳಿ. ಕರ 2 ಅಕ್ಷರ ಇದೆ, ಬರಿ. ಗೊತ್ತಾಯ್ತಾ? ಅವ್ರು ಬರೀತಾರೆ. ನೆಕ್ಸ್ಟ್ ಅದೇ ಥರ ಯಮ, ಅಲ್ಲೇ ಇರುವಂಥ ಅಕ್ಷರಗಳನ್ನೇ ಬರೆಯೋದಕ್ಕೆ ಹೇಳಿ. ಬನ ಅದೇ ಬರೆಯೋದಕ್ಕೆ ಹೇಳಿ. ಹಣ ಈ ಥರ ಇಲ್ಲಿ ಇರುವಂಥ ಅಕ್ಷರಗಳನ್ನೇ. ಜನ, ಮನ, ಮರ, ಕೆಲವೊಂದಿಷ್ಟು ಶಬ್ದಗಳನ್ನು ಅವ್ರಿಗೆ ಈ ಥರ 2 ಅಕ್ಷರದ್ದು ಬರೆಸಿ. ಸೊ 2 ಅಕ್ಷರದ್ದು ಬಂದು ಪರ್ಫೆಕ್ಟಾಗಿ ಬರೆದಿದ್ದ ನಂತರ ಅವ್ರಿಗೆ ಒಂದು ಗ್ಯಾರಂಟಿ ಸಿಗುತ್ತೆ. ಸೊ ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ ಅನ್ನೋ ಥರ ಕಾನ್ಫಿಡೆಂಟ್ ಲೆವೆಲ್ ಚೆನ್ನಾಗಿ ಬರುತ್ತೆ. ಅದಾಗಿದ್ದ ನಂತರ 3 ಅಕ್ಷರ ಹೇಳಿ ನೀವು. ನೆಕ್ಸ್ಟು ಕಮಲ, ಅದೇ ಥರ ಅರಸ, ಇಲ್ಲಿರೋವು ಕೂಡ ಯೂಸ್ ಮಾಡ್ಕೊಳ್ಳಿ. ಈಶ, ಊಟ,
ಈ ಥರ ಉಡಾ ಈಗ ಈ ಥರ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಹೇಳ್ಕೊಡಿ. ಅದಾಗಿದ್ದ ನಂತರ ನೆಕ್ಸ್ಟು ಇದೆಲ್ಲ ಮುಗೀತು. ಈ ಥರ ಒಟ್ಟಿನಲ್ಲಿ 2 ಅಕ್ಷರ 3 ಅಕ್ಷರ 4 ಅಕ್ಷರ ಮುಗಿಸ್ತೀರ. ಅದಾಗಿದ್ದ ನಂತರ ಕ ಕ ಕಿ ಕಿ ಬರ್ತಿರಲ್ವ, ಕ ಕ ಕಿ ಕಿಗೂ ಕೂಡ ಅಷ್ಟೇ ಕ ಕ ಕಿ ಕಿ ಬರ್ಸಿದ ನಂತರ ಪೂರ್ತಿಯಾಗಿ ಕಮ್ ಕಹತನ ಬರ್ಸಿದ್ರೆ ಮಿಡಲ್ ಇರೋ ಅಂಥದ್ದು ಒಂದೊಂದನ್ನು ಗುರ್ತಿಡಿಲಿಕ್ಕೆ ಹೇಳಿ. ಕು ಎಲ್ಲಿದೆ, ದೊಡ್ಡ ಕೂ ದೀರ್ಘ ಮಾಡಿ ಬರೆಯೋದೆಲ್ಲಿದೆ, ಕೆ ಎಲ್ಲಿದೆ, ಕೋ ಎಲ್ಲಿದೆ, ಈ ಥರ ಕೇಳಿ 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 ಅವ್ರನ್ನ ಪರ್ಫೆಕ್ಟ್ ಮಾಡಿ. ಅದಾಗಿದ ನಂತರ ಮುಂದಿನ ಅಕ್ಷರಗಳನ್ನು ಇವನ್ನೆಲ್ಲ ಹೇಳ್ಕೊಡಿ. ಜ್ಞವರ್ಗು ಮುಗಿದಿದ ನಂತರ ನೆಕ್ಸ್ಟು ಇನ್ನೊಂದಿಷ್ಟು ಶಬ್ದಗಳನ್ನು ಈ ರೀತಿ ಕೊಡೋದ್ರ ಮುಖಾಂತರ ಕಾ ಅಕ್ಷರದಲ್ಲಿ ಮಾತ್ರ ಕೊಡ್ತೀನಿ ನಾನು ನಿಮಗೆ, ಆಕಾರದಿಂದ ಮಾತ್ರ ಕೊಡ್ತೀನಿ ಅಂಥೇಳಿ. ಗಾಣ, ಜಾಲ ಇಲ್ಲಿ ಕೊಟ್ಟಿದ್ದಾರಲ್ವ, ಈ ಥರ 2 ಅಕ್ಷರಗಳನ್ನು ಕೊಡಿ. ಆಮೇಲೆ 3 ಅಕ್ಷರ 4 ಅಕ್ಷರ ಈ ಥರ ನೀವು ದಿನ ಒಂದಿಷ್ಟು ಡೈಲಿ ಹೆಚ್ಚಿಗೆ ಮಾಡ್ಕೊತ ಹೋಗಿ. ಸಾಕು, ಸ್ವಲ್ಪನೇ ಕೊಟ್ಟರೆ ಸಾಕು. ದಿನಕ್ಕೆ ಕನ್ನಡದಲ್ಲಿ ಇಷ್ಟು ಸಾಕು. ಅದೇ ಥರ ಇನ್ನೂ ಕನ್ನಡ ಮತ್ತು ಮುಂದೆ ಬರ್ತಾ ಕೀ ಅಕ್ಷರ, ಕೀ ದೀರ್ಘಾಕ್ಷರ, ನೆಕ್ಸ್ಟು ಕು ದೀರ್ಘಾಕ್ಷರ, ಕು ಅಷ್ಟೇ. ಆಮೇಲೆ ಕು ಅಕ್ಷರ ಈ ಥರ ಆ ಥರ ಕೊಟ್ಬಿಟ್ಟು ನೆಕ್ಸ್ಟ್ ಕೆ ಅಂದರೆ ಎ ಅಕ್ಷರ, ನೆಕ್ಸ್ಟ್ ಅದೇ ಥರ ಐ ಅಕ್ಷರ, ಕೋ ಅಕ್ಷರ ನೋಡಿ ಎಲ್ಲ ಹೇಗೆ ಕೊಟ್ಟಿದ್ದಾರೆ. ಈ ಥರ ನೀವು ಕೊಡ್ತಾ ಹೋಗಿ. ಈ ಥರ ಮಕ್ಕಳನ್ನ ಪರ್ಫೆಕ್ಟಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡಿ. ಸೊ ಅದಾಗಿದ ನಂತರ ಬರೋದೇ ಒತ್ತಕ್ಷರಗಳು. ಸೊ ಇದೆಲ್ಲ ಮಕ್ಕಳು ಅಲ್ಲಲ್ಲಿ ಬರೀತಾ ಇದ್ದಾರೆ, ಕಲಿತಾ ಇದ್ದಾರೆ ಅಂದಾಗ ನಿಮಗೂ ಖುಷಿ, ಮಕ್ಕಳಿಗೂ ಖುಷಿ, ಐಡೆಂಟಿಫಿಕೇಷನ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನೆಕ್ಸ್ಟ್ ನೀವು ಒತ್ತಕ್ಷರಕ್ಕೆ ಬನ್ನಿ. ಒತ್ತಕ್ಷರಗಳನ್ನು ಹೇಳ್ಕೊಟ್ಟು ಅದರಲ್ಲಿ ನೆಕ್ಸ್ಟು ಕೆಲವೊಂದಿಷ್ಟು ಒತ್ತಕ್ಷರಗಳನ್ನು ಸಣ್ಣದಾಗಿ ಹೇಳ್ಕೊಟ್ಟು ಬರೆಸಿ. ಅದಾಗಿದ ನಂತರ ನೆಕ್ಸ್ಟು ಸಜಾತಿ ಒತ್ತಕ್ಷರ, ವಿಜಾತಿ ಒತ್ತಕ್ಷರ ಈ ಥರ ಒತ್ತಕ್ಷರಗಳನ್ನು ಇಟ್ಕೊಂಡು ಚೇಂಜ್ ಮಾಡಿ ಹೇಳಿ. ಸಜಾತಿ ಒತ್ತಕ್ಷರಗಳು ಅಂದರೆ ಒಂದೇ ಥರ ಅಕ್ಷರಗಳಿಗೆ ಅದೇ ಒತ್ತು ಬರುವಂಥದ್ದು. ಅಕ್ಕಕ್ಕೆ ಕ ಒತ್ತೆ ಬಂದಿರೋದು ಸಜಾತಿ ಒತ್ತಕ್ಷರ ಆಗಿರುತ್ತೆ. ಅದೇ ಥರ ಬೇರೆದು ಈಗ ನಾಣ್ಯ ಇದೆ, ನ ಒತ್ತು ಬಂದಿಲ್ಲ, ಇಲ್ಲಿ ಯ ಒತ್ತು ಬಂದಿದೆ. ಯ ಒತ್ತು ಬಂದಿರೋದು ಏನಾಗಿರುತ್ತೆ, ಇಲ್ಲಿ ವಿಜಾತಿ ಒತ್ತಕ್ಷರ ಆಗಿರುತ್ತೆ. ಈ ಥರ ಡಿಫ್ರೆಂಟಾಗಿ ಮಕ್ಕಳನ್ನ ಪ್ರಿಪೇರ್ ಮಾಡಿ ನೀವು ರೆಡಿ ಮಾಡಿದ್ದೆ ಆದರೆ ಒತ್ತಕ್ಷರ ಬರಲಿ ಅಥವಾ ಕಾಗುಣಿತಾಕ್ಷರ ಬರಲಿ, ಏನೇ ಬಂದರೂ ಅವರು ಪರ್ಫೆಕ್ಟ್ ಆಗಿದ್ದರು ಅಂದರೆ ಎಲ್ಲೇ ಒಂದು ಶಬ್ದವನ್ನು ಓದಲಿಕ್ಕೆ ಕೂಡಿಸ್ಕೊಂಡು ಓದಲಿಕ್ಕೆ ಮಕ್ಕಳಿಗೆ ತುಂಬಾ ಸರಳವಾಗಿರುತ್ತೆ. ಸೊ ಇವತ್ತಿಗೆ ನಾನು ಕಂಪ್ಲೀಟಾಗಿ ಅಕ್ಷರಗಳ ಜ್ಞಾನವನ್ನು ಕೊಟ್ಟು ಒಂದು ಪುಸ್ತಕವನ್ನು ಓದಲಿಕ್ಕೆ ಏನೆಲ್ಲ ಬೇಕು ಮಕ್ಕಳಿಗೆ ಅದನ್ನೆಲ್ಲ ನಾನಿವಾಗ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇಷ್ಟನ್ನು ನೀವು ಮನೆಯಲ್ಲೇ ಮಕ್ಕಳಿಗೆ ಹೇಳ್ಕೊಟ್ರೆ ಸಾಕು. ಅಥವಾ ನೀವು ಸಮ್ಮರ್ ವೆಕೇಷನ್ನಲ್ಲಿ ಮಕ್ಕಳಿಗೆ ಬೇಸಿಕ್ಸ್ ಹೇಳ್ಕೊಡೋದಿದ್ರೆ ಇಷ್ಟನ್ನು ಹೇಳ್ಕೊಟ್ರೆ ಸಾಕು. ಆರಾಮಾಗಿ ಒಂದು ಪುಸ್ತಕವನ್ನು ಕೊಟ್ಟರೆ ಓದ್ತಾರೆ. ಸೊ ಇದನ್ನಷ್ಟೇ ಮಾಡೋದಲ್ಲದೆ ಅವಾಗವಾಗ ಏನು ಮಾಡ್ತಾ ಇರಬೇಕು, ಅವ್ರದ್ದೇ ಆದಂಥ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡ್ತಾ ಇರಬೇಕು. ಆ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಕೆಲವೊಂದಿಷ್ಟು ಶಬ್ದಗಳನ್ನು ಓದಿಸೋದಾಯಿತು, ಬರ್ಸೋದಾಯಿತು, ಅದನ್ನು ಮಾಡ್ತಾ ಇರಬೇಕು. ಅದ್ರ ಜೊತೆಗೆ ಏನು ಮಾಡಿ ಅಂತ ಅಂದರೆ 2 ಲೈನ್ ಬುಕ್ಕು, ಕನ್ನಡ ಬರೀಲಿಕ್ಕೆ 2 ಲೈನ್ ಬುಕ್ ಏನು ಬರುತ್ತಲ್ವ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಅವರ ಹ್ಯಾಂಡ್ ರೈಟಿಂಗ್ಗಳನ್ನು ನೀಟಾಗಿ ಮಾಡಲಿಕ್ಕೆ. ಸೊ ಅದನ್ನು ಸರಿಯಾಗಿ 2 ಅಕ್ಷರಗಳು 2 ಲೈನ್ಗೆ ಕೂಡಿಸಿ ನೀಟಾಗಿ ಬರೆಯೋದಕ್ಕೆ. ಈ ಟೈಮಲ್ಲಿ ನೀವು ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಮತ್ತು ಸ್ಕೂಲಲ್ಲಿ ಅರಿಬರಿಯಲ್ಲಿ ಗೀಚಾಡಿ ನೀವು ಹ್ಯಾಂಡ್ ರೈಟಿಂಗ್ನ ನೀಟಾಗಿ ಮಾಡ್ಕೊಳ್ಳಲ್ಲ. ಈಗ ನೀಟಾಗಿ ಮಾಡ್ಕೊಳ್ಳಿ. ಇದೇ ರೂಢಿ ಬಿತ್ತು ಅಂದರೆ ನೆಕ್ಸ್ಟು ಇನ್ನೂ ನೀಟಾಗುತ್ತೆ ಅಂತ ಮಕ್ಕಳಿಗೆ ಹೇಳಿಸಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನಾವು ಪಾಠ ಮಾಡಿದ್ದೆ ಆದರೆ ಡೈಲಿ ಮಕ್ಕಳು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಇದ್ರ ಬದಲಾಗಿ ನೀವು ಆ್ಯಕ್ಟಿವಿಟೀಸ್ ಕೂಡ ಕೊಡ್ಬೋದು. ಯಾವ ರೀತಿ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಚಿಕ್ಕ ಮಕ್ಕಳು ಅಂತ ಅಂದರೆ LKG UKG ಮಕ್ಕಳು ಅಂದರೆ ಜೊತೆ ಜೋಡಿಸು ಅಂತೇಳ್ಬಿಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಥರ ಬರುತ್ತಲ್ವ, ನಿಮಗೆ ಮ್ಯಾಚ್ ಮಾಡೋ ಥರ ಆ ಥರ ನಾವು ಇವಾಗ ಏನಾದರೂ ಕೊಡ್ಬೋದು. ನೋಡಿ ಇಲ್ಲಿ ಒಂದಿಷ್ಟು ನಾನು ಹಾಕ್ಕೊಡ್ತೀನಿ, ನಿಮಗೆ ಹಾಕಿ ಹೇಳ್ತೀನಿ. ಇಲ್ಲಿದೆ ಇವಾಗ ಅ ಆ ಈ ಅಂತ ಇದೆ. ಇದನ್ನೇ ಮ್ಯಾಚ್ ಮಾಡಲಿಕ್ಕೆ ಉಲ್ಟಾ ಪಲ್ಟಾ ಕೊಡಿ. ಈ ಆ. ಸೊ ಇದೇ ಥರದ ಅಕ್ಷರ ಇಲ್ಲೆಲ್ಲಿದೆ ನೋಡಮ್ಮ ಹಾಕು ಅಂತ ಚಿಕ್ಕ ಮಕ್ಕಳಿಗೆ ಇದನ್ನೆಲ್ಲ ಕೊಡ್ಬೋದು. ಇವನ್ ದೊಡ್ಡ ಮಕ್ಕಳಿಗೂ ಕೂಡ ಆಮೇಲೆ ಈ ರೀತಿ ಅಭ್ಯಾಸ ಮಾಡಿಸ್ಬೋದು. ಅದೇ ಥರ ಅಕ್ಷರಕ್ಕೆ ಸಂಬಂಧಪಟ್ಟಾಗೆ ಒಂದು ಶಬ್ದವನ್ನು ದೊಡ್ಡ ಮಕ್ಕಳಿಗೆ ಬಂದಿದ್ದ ನಂತರ ಏನು ಮಾಡಬೇಕು, ಇಲ್ಲಿ ನಾವು ಕಾಗುಣಿತಾಕ್ಷರಗಳಲ್ಲಿ ನೋಡಿದ್ವಿ ಅಲ್ವಾ ಶಬ್ದಗಳನ್ನು ಹೇಗೆ ಕೊಟ್ಟಿದ್ದಾರೆ ಅಂತ.
ಇಲ್ಲಿ 2 ಅಕ್ಷರದ್ದು 3 ಅಕ್ಷರದ್ದು ಕೊಟ್ಟಿದ್ದಾರೆ ಅಲ್ವಾ. ಸೊ ಇದನ್ನು ಬರೆದ್ಬಿಟ್ಟು ಇದರಲ್ಲಿರುವಂಥ ಅಕ್ಷರಕ್ಕೆ, ಆ ಅಕ್ಷರಕ್ಕೆ, ಈ ಅಕ್ಷರಕ್ಕೆ, ಈ ಅಕ್ಷರಕ್ಕೆ, ಇದಕ್ಕೆ ಆ್ಯಕ್ಟಿವಿಟೀಸ್ ಥರ ಏನು ಕೊಡ್ಬೋದು ನೀವು, ಇದಕ್ಕೆ ಕಮಲ ಅಂತ ಹಾಕಿ. ಅಕಾರ ಇರುವಂಥ ಒಂದು ಪದ ಎಲ್ಲಿದೆ, ಆಕಾರ ಇರುವಂಥ ಪದ ಎಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು ಸಾಗರ ಅಂತ ಬರೀತೀನಿ. ಸಾ ಅನ್ನೋದು ಎಲ್ಲಿದೆ, ಆಕಾರ ಬರುವಂಥದ್ದು ಇಲ್ಲಿದೆ, ಅಕಾರ ಬರೋದು ಇಲ್ಲಿದೆ. ಅದೇ ಥರ ಈ ಕಾರ ಬರುವಂಥದ್ದು ಯಾವುದಿದೆ, ಇಲ್ಲಿ ಬರ್ಕೋಬೋದು ನೀವು ಏನಾದರೂ. ಏನಿರುತ್ತೆ, ಒಂದು ದಿನಕರ, ದಿನಕರ, ಈ ಥರ. ಇದೇ ಥರ ಇಲ್ಲಿ ನೆಕ್ಸ್ಟು ಬರೋದಾದರೆ ದೀಪ, ಈ ಥರ ಬರುತ್ತೆ. ಈ ಕಾರಕ್ಕೆ ಯಾವ ಥರ ಅಕ್ಷರಗಳು ಬರ್ತವೆ ಜೋಡಣೆ ಮಾಡಲಿಕ್ಕೆ ಅವ್ರಿಗೆ ಹೇಳಬೇಕು. ಸೊ ಅದೇ ಥರ ಇರುವಂಥ ಪದ ಬಿಟ್ಟ ಸ್ಥಳ ತುಂಬಿ ಅನ್ನೋ ಥರ ಒಂದು. ಇಲ್ಲಿ ದಿನಕರ ಅಂತ ಕೊಟ್ಟಿದ್ದೀವಿ ಅಂದರೆ ಇಲ್ಲಿರುವ ಇಲ್ಲಿ ಯಾವ ಒಂದು ಕಾಗುಣಿತ ಅಕ್ಷರ ಇದೆ ಅಂತ ಕೇಳಿದಾಗ ಇಲ್ಲಿ ದಿ ಅನ್ನೋದನ್ನು ಅವರು ಐಡೆಂಟಿಫೈ ಮಾಡಿ ಬರೆಯುವಂಥದ್ದು. ಇಲ್ಲಿ ಯಾವುದೋ ಒಂದು ಕಾಗುಣಿತವನ್ನು ಬಳಸಿದ್ದೀವಿ ನಾವು, ಈ ಅನ್ನೋ ಕಾಗುಣಿತವನ್ನು ಬಳಸಿದ್ದೀವಿ, ಈ ಅಂತ ಇಲ್ಲಿ ಬರೋದು ತೋರಿಸೋದು. ಇದೇ ಥರ ಆ್ಯಕ್ಟಿವಿಟೀಸ್ನ ಆಲ್ಮೋಸ್ಟ್ ನಾವು ಮಕ್ಕಳಿಗೆ ಹಾಕಿ ಕೊಟ್ಟಾಗ ಖುಷಿಯಿಂದ ಮಕ್ಕಳು ಕಲಿತಾರೆ. ಸೊ ಮಕ್ಕಳು ಈ ರೀತಿಯಾಗಿ ಎಲ್ಲ ಕಲ್ತಿದ್ರೆ ಸ್ವಲ್ಪ ಪರ್ಫೆಕ್ಟಾಗಿ ಮಕ್ಕಳು ಬರೆಯೋದನ್ನು ಕಲಿತಾರೆ. ಅದೇ ರೀತಿ ನೋಡಿ, ಈ ರೀತಿ ನೀವು ನೆಕ್ಸ್ಟು ಒಂದಿಷ್ಟು ಪದಗಳನ್ನು, ಶಬ್ದಗಳನ್ನು ದಿನ ಅವ್ರಿಗೆ ಡಿಕ್ಟೇಟ್ ಮಾಡೋದ್ರ ಮುಖಾಂತರ ಅವ್ರನ್ನ ಪರೀಕ್ಷೆ ಮಾಡಿಕೊಂಡು ಅದೇ ಥರ ನೆಕ್ಸ್ಟು ಈ ರೀತಿ ಏನಾದರೂ ನಾವೇ ಅವ್ರಿಗೆ 2 ಲೈನ್ ಬುಕ್ಕಲ್ಲಿ ಹಾಕಿ ಕೊಟ್ಟು ಅವ್ರಿಗೆ ಬರೆಯೋಕ್ಕೆ ಹೇಳಬೇಕು. ಫಸ್ಟ್ ನಾವೇ ಹಾಕ್ಕೊಡ್ಬೇಕು, ಅಥವಾ 2 ಶಬ್ದಗಳನ್ನು, 4 ಶಬ್ದಗಳನ್ನು ಒಂದು ಪೇಜಲ್ಲಿ ಹಾಕಿಕೊಟ್ಟು ಅವರು ಅದೇ ಥರನೇ ಕಾಪಿ ಮಾಡಿ ಬರೆಯೋದಕ್ಕೆ ಹೇಳಬೇಕು. ಫಸ್ಟು ನಾವು ಹಾಕ್ಕೊಟ್ಟು ಅದ್ರ ಥರ ಬರೆಯೋಕ್ಕೆ ಹೇಳಬೇಕು. ಆಮೇಲೆ ಈ ಥರ ಸೆಂಟೆನ್ಸಲ್ಲಿ ಬರೆಯೋಕ್ಕೆ ಹೇಳಬೇಕು. ಅದಾಗಿದ ನಂತರ ಇದರಲ್ಲಿ ಅವರು ನಾವು ಹಾಕಿದ ಥರಾನೇ ಪರ್ಫೆಕ್ಟಾಗಿ ಬರೀತಾ ಇದ್ದಾರೆ ಅಂದಮೇಲೆ ನೀವೇ ಸ್ವಂತವಾಗಿ ಒಂದು ಪೇಜನ್ನು ಬರ್ಕೊಂಡು ಬನ್ನಿ ಅಂತ ಹೇಳಬೇಕು. ಸ್ವಂತವಾಗಿ ಅವ್ರು ಬರೆಯುವಾಗ ಇದನ್ನು ಕಾಪಿ ಮಾಡಿ ಬರೆಯುವಾಗ ನಾನು ಆ ಅಂತ ಹೆಂಗೆ ಬರೆದಿದ್ದೀನೋ ಅದೇ ಥರ ಆ ಅಂತ ಅವರು ಅದೇ ಲೈನ್ಗೆ ಬರೀತಾರೆ. ಬಟ್ ಸ್ವಂತವಾಗಿ ಬರೆಯುವಾಗ ಸ್ವಲ್ಪ ಏನೋ ಮಿಸ್ಟೇಕ್ ಮಾಡ್ತಾ ಇರ್ತಾರಲ್ವ. ಸೊ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ, ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೆ ಮಗು ಅಂತ ಹೇಳ್ಬಿಟ್ಟು. ಹಿಂದೆ ಎಲ್ಲ ನಾವು ಮಾಡಿರೋದೆಲ್ಲ ಅವನು ಅಬ್ಸರ್ವ್ ಮಾಡಿದಾನೋ ಇಲ್ವೋ, ನಾವು ಈ ಥರ 2 ಲೈನಿಗೆ ಯಾವ ಅಕ್ಷರನ ಬರೆದಿದ್ದೀವಿ ಅದೇ ಥರ ಅಕ್ಷರವನ್ನು ಅಬ್ಸರ್ವ್ ಮಾಡಿ ಕೆಳಗಡೆ ಬರೆದಿದ್ದಾನಾ ಇಲ್ವಾ ಅನ್ನೋದನ್ನು ಅಬ್ಸರ್ವ್ ಮಾಡಿಕೊಂಡು ನೆಕ್ಸ್ಟು ಈ ಥರ ಒಂದು ಲೆಸನ್ ಏನೋ ಬರ್ಕೊಂಡು ಬಾ ಅಂತ ಹೇಳಿದಾಗ ಅದೇ ಥರ ಬರೆದಿದ್ದಾನೋ ಇಲ್ವೋ, ಏನು ಮಿಸ್ಟೇಕ್ ಮಾಡಿದ್ದಾನೆ. ಅಥವಾ ಕೆಲವೊಂದು ಮಕ್ಕಳು ಸುಮ್ಮನೆ ಬ್ಲೈಂಡಾಗಿ ಬರೀತಾರೆ, ಅಲ್ಲಿ ಒತ್ತಕ್ಷರ ಏನು ಬಂದಿದೆ, ದೀರ್ಘಾಕ್ಷರ ಏನು ಬಂದಿದೆ, ಅಥವಾ ಕೊಂಬು ಎಲ್ಲಿ ಬಂದಿದೆ, ಅದೇ ಯಾವುದು ಕೂಡ ಅಬ್ಸರ್ವ್ ಮಾಡ್ತಿರಲ್ಲ. ಅದನ್ನೆಲ್ಲ ನಾವು ಮಕ್ಕಳಿಗೆ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ನಾವು ಅಕ್ಷರಗಳನ್ನು ಕೂಡ ಮಕ್ಕಳಿಗೆ ಬರೆಯೋದಕ್ಕೂ ಕಲಿಸ್ಬೇಕು, ಇನ್ನು ಓದಲಿಕ್ಕೂ ಕೂಡ ಕಲಿಸ್ಬೇಕು. ಒಂದು ಬುಕ್ಕು ಕೊಟ್ಟು ಅವರಿಗೆ ಓದಲಿಕ್ಕೂ ಕೂಡ ಹೇಳಬೇಕು. ಅಲ್ಲಿ ಒತ್ತು ದೀರ್ಘ ಎಲ್ಲ ಬಂದಾಗ ಕೂಡ ಅವರು ಬಾಯಿಂದ ಹೇಳುವಾಗ ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಇಲ್ಲಿ ಒಂದಿದೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಇದೆ. ಮಾತೆ ದೀರ್ಘಾಕ್ಷರಗಳು ಬಂದಿದ್ದಾವೆ, ಮಾತೆ ಮುತ್ತು. ಅದನ್ನು ಬಿಟ್ಟು ಮಕ್ಕಳು ಏನು ಮಾಡ್ತಾರೆ, ಮಾತೆ ಅದು ಸಡನ್ನಾಗಿ ದೀರ್ಘ ತಗೊಳ್ಳಲ್ಲ, ಮುತು ಅಂತ ತವತ್ತು ಬಂದಿದೆ, ಮುತ್ತು ಅನ್ನೋದನ್ನು ಮರೀತಾರೆ. ಸೊ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿಯೋಕ್ಕೆ ಯಾವಾಗ ಅವ್ರ ಮುಂದೆ ಕೊಡ್ತೀವಿ ಆವಾಗ ಮಾತ್ರ ನಮ್ಮದು ಮಾಡಿರೋವಂಥ ಕೆಲಸ ಸಕ್ಸಸ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿದ್ದೇ ಆದರೆ ನಾವು ನೀಟಾಗಿ ಒಂದು ಇದನ್ನು ಫಸ್ಟಿಂದ ಕೂಡ ಬೇಸಿಕ್ ಏನಿರುತ್ತೆ ಅದನ್ನು ಅರ್ಥ ಮಾಡಿಸ್ಬೋದು. ಇಷ್ಟು ಕನ್ನಡ ಮಾಡಿಕೊಂಡ್ರೆ ಸಾಕು, ಬೇಸಿಕಲ್ಲಿ ಹುಡುಗರು ಕರೆಕ್ಟಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಉತ್ತರ ಕೊಡ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟು ನಾಳೆ ನಿಮಗೆ ಇಂಗ್ಲೀಷ್ಗೂ ಕೂಡ ಇದೇ ರೀತಿಯಾಗಿ ಏನೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.